ಮಾನ್ಯ ಪತ್ರಿಕಾ ಬಂಧುಗಳೇ, ಭಾರತ ದೇಶದ ಗೌರವವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವ ಇವತ್ತು ಮೋದಿಜಿಯವರು ಎಐ ಶೃಂಗಸಭೆಯನ್ನ ದೆಹಲಿಯ ಕ್ಯಾಪಿಟಲ್ನಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಈ ದೇಶ ಮುಂದುವರಿಯತಕ್ಕಂಥದ್ದು ಉತ್ತಮವಾಗಿ ಉನ್ನತ ಮಟ್ಟಕ್ಕೆ ಬರತಕ್ಕಂಥದ್ದು ಕಾಂಗ್ರೆಸ್ಗೆ ಇಷ್ಟ ಇಲ್ಲ. ಆ ಕಾರಣದಿಂದ ಕಾಂಗ್ರೆಸ್ನ ಕೆಲವು ಗುಲಾಮರನ್ನ ಈ ಶೃಂಗಸಭೆಯಲ್ಲಿ ವಿರೋಧ ಮಾಡಲಿಕ್ಕೆ ಆ ಯುವಕರು ಬಹುಶಃ ಈ ಒಂದು ಸಭೆಗೆ ಸಂಬಂಧಪಟ್ಟವರಂತೆ ರಿಜಿಸ್ಟರ್ ಮಾಡಿ ಅಲ್ಲಿ ಒಳಗಡೆ ಬಂದು ಅದನ್ನು ಡಿಸ್ಟರ್ಬ್ ಮಾಡತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಇದು ದೇಶ ವಿರೋಧಿ ನಡೆ ಕಾಂಗ್ರೆಸ್ನ ಕಡೆಯಿಂದ. ದೇಶದ ಉನ್ನತಿ ಮತ್ತು ಪ್ರಗತಿಯನ್ನ ಸಹಿಸಿಕೊಳ್ಳಲಾರದೆ ಈ ಒಂದು ಅಡ್ಡಿಪಡಿಸತಕ್ಕಂಥ ಕೆಲಸವನ್ನ ಅವರ ಗುಲಾಮರ ಕಡೆಯಿಂದ ಮಾಡಿಸ್ತಕ್ಕಂಥ ಕೆಲಸವನ್ನ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಅಂತಕ್ಕಂಥ ವರದಿಗಳು ಬರ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ಪೊಲೀಸ್ನವರಲ್ಲ ಅಥವಾ ಸಭೆಯನ್ನ ಆಯೋಜನೆ ಮಾಡಿದವರು ಅಲ್ಲ, ಯಾರು ಪಬ್ಲಿಕ್ನವರು ಇದ್ರಲ್ಲ ಇವರು ಮೊದಲೇ ವಸ್ತ್ರ ಬಿಚ್ಕೊಂಡಿದ್ರು ಕಾಂಗ್ರೆಸ್ನವರು. ಅವರಿಗೆ ಬೂಟಿನಲ್ಲಿ ವಧೆ ಕೊಟ್ಟು ಕಳಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಇವತ್ತು ಜನರೇ ಬೂಟಿನ ಏಟು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಸಾಕ ಕಾಂಗ್ರೆಸ್ಸಿನ ಸಂಸ್ಕೃತಿಗೆ ಬೂಟಿನ ಏಟು ಬೇಕಾಯಿತು. ಇದು ಇವತ್ತು ಪ್ರಾರಂಭ ಬಹುಶಃ ಜನರಿಂದ. ದೇಶಾದ್ಯಂತ ಇನ್ನು ಕಾಂಗ್ರೆಸ್ನವರಿಗೆ ಇದೇ ರೀತಿಯ ಪೂಜೆ ಸಹಜವಾಗಿ ಇನ್ನು ಮೇಲೆ ಆಗ್ತಾ ಇರ್ತದೆ ಅಂತಕ್ಕಂಥ ಇದು ಕಾಣ್ತಾ ಇದೆ. ನೀವು ಕರ್ನಾಟಕದಲ್ಲೂ ನೋಡಿರಬಹುದು. ಈ ಒಳ ಮೀಸಲಾತಿ ಸಂಬಂಧದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಗೊಂದಲಕ್ಕೆ ಮೈಸೂರಿನಲ್ಲಿ, ಮಂಡ್ಯದಲ್ಲಿ, ಚಾಮರಾಜನಗರದಲ್ಲಿ ಎಲ್ಲ ಕಡೆಯಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಹದೇವಪ್ಪನವರು, ಪರಮೇಶ್ವರ್ ಅವರು, ಪ್ರಿಯಾಂಕಾ ಖರ್ಗೆ ಅವರ ಫೋಟೋಗಳಿಗೆ ಅದೇ ರೀತಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಪೂಜೆ ಬಹುಶಃ ಕಾಂಗ್ರೆಸ್ಗೆ ಅವಶ್ಯಕತೆ ಇತ್ತು ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಕಾಂಗ್ರೆಸ್ಗೆ ಈ ದೇಶದ ಅಭಿವೃದ್ಧಿಯನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನನಗನ್ನಿಸ್ತದೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ದೇಶವನ್ನ ಈ ಬ್ರಿಟಿಷ್ನ ಬಿ ಟೀಮ್ ಕಡೆಗೆ ಕೊಟ್ಟು ಹೋಗ್ಬಿಟ್ರು. ಬ್ರಿಟಿಷ್ ಎ ಟೀಮ್ ಇತ್ತಲ್ಲ, ಆ ಎ ಟೀಮು ಅಧಿಕಾರ ಹಸ್ತಾಂತರ ಮಾಡೋದು ಅಥವಾ ದೇಶವನ್ನ ಯಾರ ಕೈಲಿ ಕೊಡಬೇಕು ಅನ್ನೋದನ್ನ ಬ್ರಿಟಿಷರ ಬಿ ಟೀಮ್ಗೆ ಬಿಟ್ಟು ಹೋಗಿದ್ರು. ಆದ್ರೆ ದೇಶದ ಜನ ಬುದ್ಧಿವಂತರಿದ್ರು. ಇವರ ಭ್ರಷ್ಟಾಚಾರ, ಇವರ ನಡೆ ನುಡಿಗಳನ್ನ ಸಹಿಸಿಕೊಳ್ಳಲಾರದೆ ಈ ದೇಶ ಅಭಿವೃದ್ಧಿ ಆಗ್ತಿಲ್ಲ, ಬಡವರಾಗೇ ಬದುಕತಕ್ಕಂಥ ಪರಿಸ್ಥಿತಿಯನ್ನ ಕಂಡು
ಕಾಂಗ್ರೆಸ್ ಅನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಮೋದಿಜಿಯವರ ಕೈಯಲ್ಲಿ ಕೊಟ್ಟಿದ್ದರಿಂದ ಇವತ್ತು ದೇಶ ಬಚಾವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಆದ್ರಿಂದಲೇ ನಾನು ಹೇಳ್ತಕ್ಕಂಥದ್ದು, ಈ ಬ್ರಿಟಿಷರ ಬಿ ಟೀಮ್ ಅನ್ನ ಇನ್ನು ಮುಂದೆ ನಾವು ಸಹಿಸಿಕೊಳ್ಳಲಿಕ್ಕಾಗೋದಿಲ್ಲ. ದೇಶದ ಜನ ಎಚ್ಚೆತ್ತುಕೊಳ್ಬೇಕು. ಈ ಬ್ರಿಟಿಷ್ ಗುಲಾಮರಿದ್ದಾರಲ್ಲ ಕಾಂಗ್ರೆಸ್ನವರು, ಅವರನ್ನ ಅಧಿಕಾರದಿಂದ ಇಳಿಸಬೇಕು, ಈ ದೇಶದಿಂದ ಹೊರದಬ್ಬಬೇಕು ಅಂತಕ್ಕಂಥದ್ದು ಜನರ ಮನಸ್ಸಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಇನ್ನೊಂದು ಕೂಡ ಇದೆ. ಇವತ್ತು ದೇಶ ವಿರೋಧಿ ಕೆಲಸ ಮಾಡತಕ್ಕಂಥ ಈ ಕಾಂಗ್ರೆಸ್ ಸಂಪೂರ್ಣವಾಗಿ ತನ್ನ ಶಕ್ತಿಯನ್ನ ಕಳ್ಕೊಂಡು ಬಿಟ್ಟಿದೆ. ಕಳ್ಕೊಂಡಿರ್ತಕ್ಕಂಥ ಕಾರಣದಿಂದ ಆ ಎಡಚರರ ಸಂಬಂಧ ಬೆಳೆಸಿದ್ದಾರೆ. ಈಗ ಅವರು ಎಡಚರರು ಅಂದ್ರೆ ಯಾರಂತ ಗೊತ್ತಲ್ಲ, ಲೆಫ್ಟಿಸ್ಟ್, ನಕ್ಸಲೈಟ್. ಆ ನಕ್ಸಲೈಸಮ್ ಅನ್ನ ಇವರು ಬಳಸಿಕೊಂಡು ಕಾಂಗ್ರೆಸ್ ಮತ್ತು ಎರಡೂ ಪಕ್ಷಗಳು ಸೇರಿ ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಎಲ್ಲಾ ರೀತಿಯ ಪಿತೂರಿಗಳನ್ನು ಮಾಡ್ತಾ ಇದ್ರು. ಈ ಪಿತೂರಿಗಳಲ್ಲಿ ಇದು ದೇಶವನ್ನ ನಿಂದಿಸತಕ್ಕಂಥ ರಾಹುಲ್ ಗಾಂಧಿ ಅಪ್ರಬುದ್ಧ ವ್ಯಕ್ತಿತ್ವ ಇರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾನು ಹಲವು ಬಾರಿ ಹೇಳಿದ್ದೇನೆ, ಇಂಥವರಿಂದ ದೇಶಕ್ಕೆ ತೊಡಕಿದೆ. ಇವರು ಬೇರೆ ಬೇರೆ ದೇಶಗಳಲ್ಲಿ ಇವರ ಸಂಬಂಧಗಳನ್ನು ಇಟ್ಕೊಂಡು ಭಾರತವನ್ನ ಇವತ್ತು ಹಾಳು ಮಾಡುವ ತಂತ್ರಕ್ಕೆ ಇವರು ಕೈ ಹಾಕಿದ್ದಾರೆ. ಆದ್ದರಿಂದ ಇವರನ್ನ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಬಹಳ ಸಾರಿ ಒತ್ತಾಯ ಮಾಡಿದ್ದೇನೆ. ಈಗ ನನಗನ್ನಿಸ್ತದೆ ಇದು ಸೂಕ್ತ ಸಮಯ. ದೇಶ ವಿರೋಧಿ ಚಟುವಟಿಕೆಗಳನ್ನ ಯಾರೇ ಮಾಡಿದ್ರೋ ಅವರು ದೇಶದ್ರೋಹಿಗಳು. ಹೊರದೇಶದಲ್ಲಿ ಹೋಗಿ ನಮ್ಮ ದೇಶವನ್ನ ನಿಂದಿಸ್ತಕ್ಕಂಥದ್ದು, ದೇಶದ ವಿಚಾರದಲ್ಲಿ ಇವತ್ತು ಪ್ರಪಂಚದ ಅನೇಕ ರಾಷ್ಟ್ರಗಳು ಬಂದು ಎಐ ವಿಚಾರದಲ್ಲಿ ಇವತ್ತು ಒಂದು ದೊಡ್ಡ ಒಂದು ಸಮಿಟ್ ನಡೀತಾ ಇದ್ದಾಗ ಇವರು ಅದನ್ನ ಕೈಗೆತ್ಕೊಳ್ಬೇಕು, ಹೊಗಳಬೇಕು. ಯಾಕೆಂತಂದ್ರೆ ದೇಶ ಮುಂದುವರಿಯಲಿ ಅನ್ನೋದನ್ನು ಬಿಟ್ಟು ದೇಶ ದ್ರೋಹದ ಕೆಲಸವನ್ನ ಇವತ್ತು ಈ ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ಸರಿಯಾಗಿ ಜನ ಬೂಟಿನ ಏಟು ಕೊಟ್ಟು ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದನ್ನು ಇವರು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಿದ್ದೇ ಆದ್ರೆ ಬೂಟಿನ ಏಟು ಮತ್ತೆ 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 ಸಿಗಬಹುದು ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಬಾಗಲಕೋಟೆ ಆಯಿತು. ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಮತ್ತೆ ಇದೇ ರೀತಿಯಾದಂಥ ಘಟನೆ ಮುಂದುವರೆದಿದೆ. ಶಿವಾಜಿ ಮೆರವಣಿಗೆ ಹೋಗುವಂಥವ್ರ ಮೇಲೆ ಮುಸ್ಲಿಮರು ದಾಳಿ ಮಾಡಿದ್ದಾರೆ. ನೋಡಿ, ಇದು ಎಲ್ಲಾ ಕಡೆಯಲ್ಲೂ ಹಿಂದೂಗಳನ್ನ ಟಾರ್ಗೆಟ್ ಮಾಡತಕ್ಕಂಥ ಕಾರ್ಯವನ್ನ ಕಾಂಗ್ರೆಸ್ನವರು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ವರದಿಗಳು ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಯಾರೂ ಕೂಡ ಸಹಿಸಿಕೊಳ್ಳಲಿಕ್ಕಾಗೋದಿಲ್ಲ. ಇದು ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂಥ ದಬ್ಬಾಳಿಕೆ ಮತ್ತು ಅವರ ಮೇಲೆ ಗುರಿ ಮಾಡಿ ಇವತ್ತು ಈ ಕೃತ್ಯಗಳನ್ನು ಮಾಡಲಾಗ್ತಾ ಇದೆ. ಈಗ ಶಾಂತಿ ಸಭೆಗೆ ಕರೆದರೂ ಕೂಡ ಕೆಲವರು ಬರ್ತಾ ಇಲ್ಲ. ಅವರು ನನಗೆ ಅನಿಸ್ತದೆ ಇದಕ್ಕೆ ಕಾರಣ ಯಾರು? ಇವತ್ತಿನ ಈ ಸರ್ಕಾರವೇ ಅದಕ್ಕೆ ಕಾರಣ. ಇವತ್ತು ಚಿತ್ತಾಪುರದಲ್ಲಿ ನಡೆದಿದೆ ಅಂತಂದ್ರೆ ಇದು ಚಿತಾವಣೆ ಯಾರು? ಭವಿಷ್ಯ ಈಗ ನಾನು ಕೂಡ ಕೆಲವರಿಗೆಲ್ಲ ಫೋನ್ಗಳು ಮಾಡಿ ನಾನು ಮಾತಾಡಿದ್ದೇನೆ ಚಿತ್ತಾಪುರದ ಕಡೆಯವರಿಗೆ. ಅಲ್ಲಿನ ಜನ ಹೇಳೋದು ಏನು ಅಂತಂದ್ರೆ, ಇದಕ್ಕೆಲ್ಲ ಚಿತ್ತಾಪುರದ ಶಾಸಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಯವರೇ ಇಂಥದ್ದನ್ನು ಏನೋ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನಗಳು ಉಟ್ಕೊಂಡಿದೆ ಅಂತೇಳಿ ಕೆಲವರೆಲ್ಲ ನನಗೆ ಮಾತಾಡಿದ್ದಾರೆ. ಆದ್ರಿಂದ ಈ ರೀತಿ ಚಿತಾವಣೆ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗಬೇಕು. ಇದಕ್ಕೆ ಈಗ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಕೊಡಬೇಕು. ಇದಕ್ಕೆ ಜನ ಹೇಳ್ತಿರೋದು ಸರಿಯಾ? ನೀವು ಹಿಂದೂಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ?
ಅವರು ಉತ್ತರ ಕೊಡಬೇಕು. ಆಮೇಲೆ ನಾನು ಒಂದು ಮಾತನ್ನು ಹೇಳ್ತೇನೆ, ಈ ಸರ್ಕಾರ ಇಂಥವುಗಳಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಮೈನಾರಿಟಿ ಹೆಸರಿನಲ್ಲಿ ಅಥವಾ ನಮ್ಮ ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕೆ ನೀವು ಓಲೈಕೆ ಮಾಡ್ತಾ ಹೋದ್ರೆ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ದಿನ ಗಂಡಾಂತರ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗುತ್ತೆ. ಇದಕ್ಕೆ ಕಾರಣ ಏನಿರ್ಬೇಕು? ಇದ್ರ ಹಿಂದೆ ನೋಡಿ, ನಾನು ಎಲ್ಲಾ ಮುಸ್ಲಿಮರನ್ನು ನಿಂದಿಸೋದಿಲ್ಲ. ಯಾರು ಈ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅವರು ಮಾತ್ರ. ಮತ್ತೆ ಉಳಿದಿರ್ತಕ್ಕಂಥ ಅನೇಕರಿಗೆ ನೋವು ಕೂಡ ಆಗಬಹುದು. ಯಾವ ರೀತಿ ಅಂದ್ರೆ, ಇವ್ರು ಯಾರೋ 4 ಜನ ಮಾಡ್ತಕ್ಕಂಥ ಕೃತ್ಯಗಳಿಂದ ನಮ್ಮ ಸಮುದಾಯಕ್ಕೆ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಅನೇಕರು ಮಾತಾಡ್ತಾರೆ. ಅಂದಮೇಲೆ ನಾವು ಸಾರಾಸಗಟಾಗಿ ಮುಸಲ್ಮಾನರನ್ನ ನಾವು ವಿರೋಧಿಸೋದಿಲ್ಲ. ಯಾರು ಈ ಕೃತ್ಯಗಳಲ್ಲಿದ್ದಾರೆ ಮತ್ತು ಅವರಿಗೆ ಎಡಮುರಿ ಕಟ್ಟತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದೆ ಒಂದು ದಿನ ಇನ್ನಷ್ಟು ಅದು ಬೆಳೀತದೆ. ಆ ಕೆಲಸ ನಾವು ಮಾಡ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಇದಕ್ಕೆ ಅವಕಾಶ ಕೊಡೋದು ಬೇಡ. ಯಾವುದನ್ನು ಕೂಡ ಮೊಳಕೆಯಲ್ಲೇ ಚಿವುಟೋದು ಒಳ್ಳೆಯದು. ಇದು ಬಹಳ ಎಮ್ಮರವಾಗಿ ಬೆಳೆಯಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡಬಾರದು ಅಂತ ಹೇಳಿ ನಾನು ಹೇಳ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಇದು ಸೃಷ್ಟಿ ಆಗ್ತಿರೋದು ಎಲ್ಲಿ ಅಂತಂದ್ರೆ, ಈಗ ಕಲ್ಲು ತೂರೋದೆಲ್ಲ ಮಸೀದಿಗಳ ಮೇಲಿಂದಾನೇ ಕಲ್ಲು ತೂರ್ತಾ ಇದ್ದಾರೆ. ಬಟ್ ಎಲ್ಲಾ ಮುಸ್ಲಿಮರು ಅಲ್ಲಿರೋದಿಲ್ಲ, ಕಿಡಿಗೇಡಿಗಳು ಮಾತ್ರ ಇರ್ತಾರೆ. ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಪರಿಶೀಲನೆ ಆಗಬೇಕು. ಈ ಮದ್ರಸಾಗಳಲ್ಲಿ ಇದಕ್ಕೆ ಪ್ರೇರಣೆ ಸಿಗ್ತಾ ಇದೆ ಅಂತಕ್ಕಂಥ ಮಾತುಗಳು ಬರ್ತಾ ಇದೆ. ಆದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಒಂದು ಸಾರಿ ಆ ಮದ್ರಸಾಗಳು ಮತ್ತು ಮಸೀದಿಗಳನ್ನ ಒಂದು ಸಾರಿ ಸ್ಯಾನಿಟೈಸ್ ಮಾಡೋದು ಬಹಳ ಉತ್ತಮ ಅಂತ ನನಗಾದ್ರೂ ಅನಿಸ್ತದೆ. ಒಂದು ಸಾರಿ ಸ್ಯಾನಿಟೈಸ್ ಮಾಡಿದ್ರೆ ಸತ್ಯ ಹೊರಗಡೆ ಬರ್ತದೆ. ಅದಾದ ಮೇಲೆ ಈ ರೀತಿಯ ಈ ಟಾರ್ಗೆಟ್ ಮಾಡೋದಿರಲಿ, ಹಿಂದೂಗಳ ವಿರುದ್ಧವಾಗಿ ಮಾಡೋದಿರಲಿ, ಕೆಲವರನ್ನೆಲ್ಲ ಹತೋಟಿಗೆ ತರಬಹುದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನೋಡಿ, ಯಾರು ಯಾರಿಗೆ ಜನ್ಮ ಕೊಟ್ಟಿರ್ತಾರೋ ಆ ಜನ್ಮ ಕೊಟ್ಟವರು ಅವರನ್ನ ವಿರೋಧಿಸಲಿಕ್ಕೂ ಆಗೋದಿಲ್ಲ, ಅವರನ್ನ ಅಂತ್ಯಗೊಳಿಸಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಹೇಳಿ? ಅವರು ಜನ್ಮ ಕೊಟ್ಟಿರ್ತಾರೆ. ಹಾಗೆ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಈ ದೇಶದಲ್ಲಿ ಜನ್ಮ ಕೊಟ್ಟಿದೆ. ಅರೆ, ಜನ್ಮ ಕೊಟ್ಟ ಮೇಲೆ ಜನ್ಮ ಕೊಟ್ಟವರೇ ನಾನು ಕೊಟ್ಟಿದ್ದೆ ತಪ್ಪು ಅಂತೇಳಿ ಅದನ್ನೇನು ಕೊಲೆ ಮಾಡ್ಲಿಕ್ಕಾಗತ್ತಾ? ಆದ್ರಿಂದ ಅವರು ಹೇಗೆ ಆದ್ರಿ ನನ್ನ ಅದೇನು ಹೇಳ್ತಾರಲ್ಲ, ತನ್ನ ಕೂಸು ತನಗೆ ಮುದ್ದು ಅಂತಾರಲ್ಲ, ಹಾಗೆ ಕಾಂಗ್ರೆಸ್ನ ಕೂಸು ಇವತ್ತು ಭ್ರಷ್ಟಾಚಾರ. ಆದ್ರಿಂದ ಭ್ರಷ್ಟಾಚಾರವನ್ನು ಅಂತ್ಯಗೊಳಿಸಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವೇ ಇಲ್ಲ. ಅದನ್ನ ಇವತ್ತು ಕಡಿಮೆಗೊಳಿಸಬೇಕು, ಅದನ್ನ ಭ್ರಷ್ಟಾಚಾರವನ್ನು ತೊಡೆದಾಕಬೇಕು ಅಂದ್ರೆ ಮೋದಿಯವರೇ ಬರಬೇಕಾಯ್ತು. ಆ ಕಾರಣದಿಂದ ಭ್ರಷ್ಟಾಚಾರ ಇವರಿಂದ ತೊಡೆಯಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಹೇಳಿದ್ದಾರೆ, ಸತ್ಯ ಒಪ್ಕೊಂಡಿದ್ದಾರೆ. ಅವರು ಹಿಂದಿಯೂ ಇತ್ತು ಅವರ ಕಾಲಕ್ಕೆ, ಇವತ್ತು ಇದೆ, ಮುಂದೆನೂ ಇರುತ್ತಂದ್ರೆ ಮಾನ್ಯ ಸಚಿವರೇ ನಿಮ್ಮ ಪಾಡೇನು? ಆಗಿದ್ಮೇಲೆ ಈಗಲೂ ಇದೆ ಅಂತಂದ ಮೇಲೆ ನಿಮ್ಮ ಪಾಲೆಷ್ಟು ಅದನ್ನು ಕೇಳಬೇಕಾಗತ್ತಲ್ಲ. ಈಗ ನೀವೇ ಒಪ್ಪಿದ್ದೀರಿ ಇದೆ ಅಂತ, ನಿಮ್ಮ ಪಾಲೆಷ್ಟು? ಈಗ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವ್ರು ಹೇಳಿದ 60-70% ಅದು ನಿಮಗೆ ಸಮ್ಮತಿ ಕೊಟ್ಟಂಗಾಯ್ತು. ಈ ಸರ್ಕಾರದ ಭ್ರಷ್ಟಾಚಾರ 60-70% ಇದೆ ಅನ್ನೋದನ್ನ PWD ಮಂತ್ರಿಗಳು ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಮಾತಾಡಿದರೆ, ನನ್ನ ಹುಟ್ಟಿನ ಜಾತಿಯ ಕಾರಣಕ್ಕೋಸ್ಕರನೇ ನನ್ನ ಮೇಲೆ ದಾಳಿ ಪ್ರತಿದಾಳಿಗಳು ಆರೋಪಗಳು ಮಾಡ್ತಾ ಇದ್ದಾರೆ ಅಂತ. ಕೆಲವೊಂದು ಕಡೆ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಈ ಹೇಳಿಕೆ ಕೊಟ್ಟಿರುವಂತದ್ದು ನೀವು ಹೇಗೆ ಮಾಡ್ತೀರಿ? ಅಥವಾ ಬಿಜೆಪಿ ಅಥವಾ JDS ಅವರಿಗೆ ಹೇಳಿರುತ್ತೆ ಹೇಗೆ? ಈಗ JDS ಆಗಲಿ NDA ಅಂತ ಹೇಳೋಣ, ಬಿಜೆಪಿ JDS NDA ಅವರು ಯಾರು ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಈಗ ಅವರು ಟಾರ್ಗೆಟ್ ಆಗಿರೋದು
ಕಾಂಗ್ರೆಸ್ನವರಿಂದ ಅಲ್ವಾ? ಅವರೇನಾದರೂ ನನ್ನನ್ನು ಟಾರ್ಗೆಟ್ ಮಾಡ್ತಿರೋದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ, ಸೋನಿಯಾ ಗಾಂಧಿ ಅವರ, ಡಿ ಕೆ ಶಿವಕುಮಾರ್ ಅವರ, ಯಾರಾದರೂ ಒಬ್ಬರು ಹೆಸರು ಹೇಳ್ಬೇಕಲ್ಲ. ನೀವು ಹಾರಿಕೆ ಉತ್ತರ ಕೊಡಕ್ಕಾಗಲ್ಲ. ಆಮೇಲೆ ಈ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಾನು ನೋಡಿದೆ, ಬಹಳ ಅನ್ಯಾಯ ಆದವರ ರೀತಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೂ ಅನಿಸ್ತದೆ ತುಂಬಾ ಅನ್ಯಾಯ ಆಗಿದೆ ಅವರಿಗೆ. ಇಷ್ಟು ದಿನಗಳ ಕಾಲ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ದೇವರಾಜ ಅರಸು ಅವರಾದ್ಮೇಲೆ ಇವರೇ ಆಗಿರೋದು. ಬಹಳ ಅನ್ಯಾಯ ಅದು. ಆಮೇಲೆ ಬಹುಶಃ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ನೀವು ಈಗಲೇ ಇದರಿಂದನೇ ಇಳಿಸಿ ಕಳಿಸ್ಬಿಟ್ರೆ ನೀವು, ನಾನು ಅದಾಗೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿರ್ಬೋದು. ಪಾಪ ಬಹಳ ಅನ್ಯಾಯ ಅದು. ಇದು ಯಾರೂ ಸಹಿಸ್ಕೊಳ್ಳಕ್ಕಾಗಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಕೊನೆಯ ದಿನಗಳಲ್ಲಿ ಇಷ್ಟೆಲ್ಲ ಅನುಭವಿಸಿ ಯಾವತ್ತೂ ಇಲ್ಲದಿದ್ದು, ನೀವೇನು ಅಸ್ಪೃಶ್ಯರ? ನೀವೇ ಅಸ್ಪೃಶ್ಯರಲ್ಲ. ಈ ಸಮಾಜ ನಿಮ್ಮನ್ನ ಬಹಳ ದೂರ ಇಟ್ಟಿಲ್ಲ. ನೀವು ಸ್ಪೃಶ್ಯರೂ ಇದ್ದೀರಿ. ನಿಜವಾಗಿಯೂ ಜಾತಿ, ನಾನು ಹುಟ್ಟಿದ ಜಾತಿ ಕಾರಣದಿಂದ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದಿದ ಇದಕ್ಕಿಂತ ಅಪಹಾಸ್ಯ ಬೇರೆ ಯಾವುದೂ ಇರಲ್ಲ. ಮಿಗಿಲಾಗಿ ಅಸ್ಪೃಶ್ಯರಾಗಿದ್ರೆ, ಈಗ ಖರ್ಗೆ ಅವರು ಹೇಳ್ಬಹುದು ಅದನ್ನ, ನನ್ನ ಜಾತಿ ಕಾರಣದಿಂದ ನನ್ನನ್ನು ದೂರ ಇಟ್ಟರು ಹೇಳ್ಬಹುದು ಅವರು. ಪರಮೇಶ್ವರ್ ಹೇಳ್ಬಹುದು, ಕೆ ಎಚ್ ಮುನಿಯಪ್ಪ ಹೇಳ್ಬಹುದು ಅಲ್ವಾ? ಆದ್ರೆ ನೀವೇ ಹೇಳ್ಕೊಂಡಿದ್ದೀರಿ ಅಂತಂದ್ರೆ ಎಂತ ವಿಪರ್ಯಾಸ ಇದು. ಆದ್ರೆ ಒಟ್ಟಿಗೆ ಕಾಂಗ್ರೆಸ್ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿರೋದು ನಿಜ. ಆ ನಾಯಕರು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಟ್ರೆ ಒಳ್ಳೇದು ಅಂತ. ಅಲ್ಲ, ಯಾರು ಹೇಳಿದ್ರು ಅಂತ ಹೇಳಿಲ್ಲ. ಇನ್ನೂ ಯಾರು ಹೇಳಿದ್ರು ಅಂತ ಹೇಳಿಲ್ಲ. ಅಂದಮೇಲೆ ತಮ್ಮ ರಕ್ಷಣೆಗೆ ತಮ್ಮ ಜಾತಿಯನ್ನ ಮೇಲೆ ತಗೊಂಡಿದ್ದಾರೆ. ಇದು ಸಿದ್ದರಾಮಯ್ಯನವರು ಇಷ್ಟೊಂದು ಅಧಿಕಾರ ಉಂಡವರು ಈ ರೀತಿ ಅವರು ಜಾತಿಯನ್ನ ಅಲ್ಲಿ ತರಬಾರ್ದಾಗಿತ್ತು. ಯಾಕೆಂತಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಜಾತಿ ಗೌಣ, ಜಾತಿ ವಿಷಯ ಆಗಬಾರ್ದು. ಇವತ್ತು ನಾವು ಯಾರೇ ಆಗಲಿ, ನಿಮಗೆ ಅಸ್ಪೃಶ್ಯತೆಯ ಬೇಗೆ ಇಲ್ಲ, ಏನೂ ತೊಂದರೆ ಇಲ್ಲ. ಎಲ್ಲವನ್ನೂ ನಿಮಗೆ ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ಬಟ್ ನೀವು ಯಾವ ರೀತಿ ಟಾರ್ಗೆಟ್ ಆಗಿದ್ದೀರಿ ಹೇಳಿ, ಜನರಿಗೆ ಹೇಳಿ. ನಿಮಗೆ ನಿಜವಾಗಲೂ ಅದು ಸತ್ಯ ಆಗಿದ್ರೆ ಇಂತಿಂತ ಕಾರಣದಿಂದ ನಾನು ಇಂತಿಂತವರಿಂದ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಹೇಳಿ ನೋಡೋಣ. ಕಸ್ತೂರ್ ಮಂಜು ಹೇಳಿಕೆ, ಇಂಡಸ್ಟ್ರಿ ಬರಕ್ ಬಿಡಬಾರ್ದು, ಇದರಿಂದ ನಮ್ಗೆ ಅನ್ಯಾಯ ಆಗ್ತಿದೆ, ಕರೆಂಟ್ ಇರಬೇಕು ಅಂತ ಆಹ್ವಾನನೂ ಸರಿಯಾಗಿ ಕೊಟ್ಟಿಲ್ಲ ಅಂತ. ಅವರೊಬ್ಬ ಅನನುಭವಿ ರಾಜಕಾರಣಿ ಅಂತ ಬಹಳ ಚೆನ್ನಾಗಿ ಗೊತ್ತಾಗತ್ತೆ. ಈ ದೇಶದಲ್ಲಿ ಕಾರ್ಖಾನೆಗಳು ಬರಬೇಕು, ಇಂಡಸ್ಟ್ರಿಯಲೈಸೇಷನ್ ಆಗಬೇಕು, ಜನರಿಗೆ ಕೆಲಸ ಸಿಗಬೇಕು ಅಂತೇಳಿ ಎಲ್ಲ ಹೋರಾಟ ಮಾಡುವಾಗ ಅವ್ರು ಈ ರೀತಿ ಬಂದಿದ್ದನ್ನ ಸ್ವೀಕಾರ ಮಾಡಬೇಕು. ಕೊನೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದಿದೆ ಅನ್ನೋ ಒಂದು ಖುಷಿ ಇರಬೇಕಾಗಿತ್ತು ಅವ್ರಿಗೆ. ಅದೇನೋ ಟ್ರ್ಯಾಕ್ಟರ್ ತಗೊಂಡೋಗ್ತೀನಿ, ನೀವು ಕರೆಂಟ್ ಕೊಟ್ರೆ ತಗೊಂಡೋಗಿ ಹಿಂದಕ್ಕೆ ತಿರುಗಿಸ್ಕೊಂಡು ಅದೇನೋ ಕಂಬಕ್ಕೆ ಹೊಡೆದು ಬಿಡ್ತೀನಿ. ಇದು ಯಾರಾದರೂ ಅಬ್ಬೇಪಾರಿಗಳು ಮಾತಾಡಂತ ಮಾತುಗಳಿಗೂ. ಈ ದೇಶ ಇವತ್ತು ಯುವಕರ ಪರವಾಗಿದೆ, ರೈತರ ಪರವಾಗಿದೆ, ದಲಿತರ ಪರವಾಗಿದೆ, ಬಡವರ ಪರವಾಗಿದೆ. ಇದು ಮೋದಿಜಿಯವರು ಮಾಡ್ತಿರೋದು. ಸರ್ವರನ್ನೂ ಒಂದು ರೀತಿಯಲ್ಲಿ ಬೆಳೆಸಬೇಕು, ದೇಶವನ್ನ ಸುಭದ್ರಗೊಳಿಸಬೇಕು ಅಂತ ಮಾಡುವಾಗ ಇಂತಹ ಅಪಶಕುನಗಳನ್ನು ನುಡಿಯತಕ್ಕಂಥವರು ಇವರು ಜನನಾಯಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಮೇಲೆ ದೊಡ್ಡ ಆಪಾದನೆ ಇದೆ, ನಿಮಗೆ ಗೊತ್ತಿರಬಹುದು. ಅವ್ರ ಆಕ್ಚುಲಿ ಜೈಲಿಗೆ ಹೋಗ್ಬೇಕಾಗಿತ್ತು ಇಷ್ಟೊತ್ತಿಗೆ. ಯಾಕೆಂದ್ರೆ ದಲಿತರಿಗೆ ಅನ್ಯಾಯ ಮಾಡಿ, ದಲಿತರ ಹೆಸರಿನಲ್ಲಿ ಒಂದು ಫೇಕ್ ಸರ್ಟಿಫಿಕೇಟ್ ತಗೊಂಡು 5 ವರ್ಷಗಳ ಕಾಲ ಶಾಸಕರಾಗಿದ್ದವರು ಇವತ್ತು ಏನೋ ಹರಿಶ್ಚಂದ್ರರ ಮಾತುಗಳಾಡ್ತಾ ಇದ್ದಾರೆ. ಇವತ್ತು ಏನಾದರೂ ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೇನೆ ಕಳೆದ ಸಭೆಯಲ್ಲಿ. ಅವರು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂದ್ರೆ, ಈ ರೀತಿಯ ಜಾತಿ ವಂಚನೆ ಮಾಡಿದ್ರು ಕೂಡ
ಅವರನ್ನ ಇವರು ರಕ್ಷಣೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ರಕ್ಷಣೆ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಅವರೇನಾದ್ರೂ ಇವತ್ತು ಇದನ್ನ ಕ್ಯಾನ್ಸಲ್ ಮಾಡಿ ಆಕ್ಷನ್ ತಗೊಂಡ್ರೆ ಯು ವಿಲ್ ಗೋ ಟು ಜೈಲ್. ವಂಚನೆ ಇದು ವಂಚನೆ ಕೇಸ್ನಲ್ಲಿ ಬರ್ತದೆ. ಅವರು ಜೈಲಿಗೆ ಹೋಗ್ಬೇಕಾಗಿತ್ತು. ಅಂತವರಿಗೆ ರಕ್ಷಣೆ ಕೊಟ್ಕೊಂಡು ಕಾಂಗ್ರೆಸ್ ಇವತ್ತು ಇಂಥ ಅವಾಂತರಗಳನ್ನು ಮಾಡಿಸ್ತಾ ಇದೆ. ಸರ್, ಬಿಜೆಪಿ ಶಾಸಕ ಶಿರಟ್ಟಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.